ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ವಿಶ್ ವ್ಲಾಗ್ಸ್ಗೆ ಸ್ವಾಗತ. ಸೊ ಇವತ್ತು ಬಂದ್ಬಿಟ್ಟು ನಾನು ಮತ್ತು ನಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವರೆಲ್ಲ ಸೇರಿಕೊಂಡು ಹಣಕುಣಲ್ ಬಂದಿದ್ದೀವಿ. ಸೊ ಏನಂದರೆ ಹಣಕುಣಲ್ ವಿಶೇಷ, ಸೊ ಇಲ್ಲಿ ಸಾತೇರಿ ಮಾತಾ ಟೆಂಪಲ್ ಇದೆ. ಸೊ ಇದು ಬಂದ್ಬಿಟ್ಟು ವರ್ಷದಲ್ಲಿ ಒಂದೇ ಸತಿ ಓಪನ್ ಆಗುತ್ತೆ. ಅದು ಬಂದ್ಬಿಟ್ಟು ಚೌತಿಯಾಗಿ 4 to 5 ಡೇಸಲ್ಲಿ ಇದು ಟೆಂಪಲ್ ಓಪನ್ ಆಗುತ್ತೆ. ಸೊ ಫಸ್ಟ್ 4 ಡೇಸ್ ಲೋಕಲ್ ಪೀಪಲ್ ಮತ್ತು ಯಾರು ಆ ದೇವಿಗೆ ಸಂಬಂಧಪಟ್ಟಿರ್ತಾರೆ ಅವ್ರಿಗೆ ಮಾತ್ರ ದರ್ಶನ ಇರುತ್ತೆ. ಮಿಕ್ಕಿದ ದಿನ ಎಲ್ಲ ಮಿಕ್ಕಿದ 5 ಡೇಸ್ ಪಬ್ಲಿಕ್ಕಿಗೆ ಎಲ್ಲ ಇರುತ್ತೆ. ಇವತ್ತು ಬಂದ್ಬಿಟ್ಟು ಲಾಸ್ಟ್ ಡೇ. ಸೊ ಅದಕ್ಕೆ ನಾನು, ನಮ್ಮಮ್ಮ ಮತ್ತು ನನ್ನ ಫ್ರೆಂಡ್ ಎಲ್ಲ ಸೇರಿಕೊಂಡು ಟೆಂಪಲಿಗೆ ಬಂದಿದ್ದೀನಿ. ಟೈಮ್ ಒಂದು ಅರೌಂಡ್ 4:30 ಆಗ್ತಾ ಇದೆ. ಜನ ಬೇರೆ ಹೆವಿ ರಶ್ ಇದ್ದಾರೆ. ಸೊ ದರ್ಶನಕ್ಕೆಲ್ಲ ಎಷ್ಟೊತ್ತಾಗುತ್ತೆ ಏನೋ ಗೊತ್ತಿಲ್ಲ. ಸೊ ಬನ್ನಿ ನೋಡೋಣ. ಇವತ್ತು ಲಾಸ್ಟ್ ದಿನ ಆಗಿದ್ದರಿಂದ ತುಂಬಾ ಜನ ರಶ್ ಇದ್ದರು. ಬಟ್ ಈಗ ಒಂದು ಅರೌಂಡ್ 5 o'clock ಹಾಗೆ ದೇವ್ರದ್ದು ಟೆಂಪಲ್ ಕೂಡ ಕ್ಲೋಸ್ ಆಗುತ್ತೆ. ಸೊ ಇಲ್ಲಿ ಏನಕ್ಕೆ ಇಷ್ಟೊಂದು ಫೇಮಸ್ ಅಂತ ಹೇಳಿದ್ರೆ, ಎವ್ರಿ ಟೈಮ್ ಇಯರಲ್ಲಿ ಒಂದ್ಸತಿ ಈ ಟೆಂಪಲ್ ತಾನಾಗೆ ಓಪನ್ ಆಗುತ್ತೆ, ತಾನಾಗೆ ಕ್ಲೋಸ್ ಆಗುತ್ತೆ. ಸೊ ದೇವಿಯ ಅದೇ ಪವಾಡ ಶಕ್ತಿ. ಸೊ ಅದಕ್ಕೆ ಇಲ್ಲೆಲ್ಲರೂ ಬರ್ಲಿಕ್ಕೆ ಇಷ್ಟಪಡ್ತಾರೆ. ಈ ಟೆಂಪಲ್ ಬಂದುಬಿಟ್ಟು ತುಂಬಾ ವರ್ಷ ಹಳೆಯ ಟೆಂಪಲ್. ಸೊ ಬಟ್ ಇದಕ್ಕೆ ಈಗ ರಿನೋವೇಷನ್ ಮಾಡಿರೋ ಥರ ಮಾಡರ್ನ್ ಆಗಿ ಕಾಣಿಸ್ತಿದೆ. ಬಟ್ ಇಲ್ಲಿಯ ದೇವಿ ಮತ್ತು ಇಲ್ಲಿಯ ಪ್ಲೇಸ್ ಕೂಡ ತುಂಬ ಹಳೆಯದು. ಈಗಲೂ ಕೂಡ ದೇವಿಯಲ್ಲಿ ಮುಂಚೆ ಇದ್ದಿದ್ದ ಥರನೇ ಪವಾಡ ಶಕ್ತಿ ಇದೆ. ಹಳೆ ಕಾಲದಲ್ಲಿ ತಾನಾಗೆ ಡೋರ್ ಕ್ಲೋಸ್ ಆಗಿ ತಾನಾಗೆ ಡೋರ್ ಓಪನ್ ಆಗ್ತಿತ್ತು. ಈಗೂ ಕೂಡ ಅದೇ ಥರ ನಡ್ಕೊಂಡು ಬರ್ತಾ ಇದೆ. ನಾವು ಅಂತೂ ಎವ್ರಿ ಇಯರ್ ಈ ಟೆಂಪಲ್ನ ಮಿಸ್ ಮಾಡೋದೇ ಇಲ್ಲ. ಪ್ರತಿ ವರ್ಷ ಈ ಟೆಂಪಲ್ಗೆ ವಿಸಿಟ್ ಕೊಟ್ಟು ದರ್ಶನ ಮಾಡಿಕೊಂಡು ಮತ್ತು ಹಣ್ಣು ಕಾಯೆಲ್ಲ ಮಾಡಿಸ್ಕೊಂಡೇ ಹೋಗ್ತೀವಿ ಪ್ರತಿ ವರ್ಷವೂ. ಏನಾದರೂ ಮುಂಚೆ ಈ ಟೆಂಪಲ್ ಬಗ್ಗೆ ಗೊತ್ತಿದ್ರೆ ಅಥವಾ ನೀವು ವಿಸಿಟ್ ಮಾಡಿದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅಂತೂ ಇಂತೂ ಫೈನಲಿ ಸ್ವಲ್ಪ ಟೈಮ್ ವೆಯ್ಟ್ ಮಾಡಾದಮೇಲೆ ದೇವಿಯ ದರ್ಶನ ಅಂತೂ ಆಯಿತು. ದರ್ಶನ ಮಾತ್ರ ಸಖತ್ತಾಯಿತು. ತುಂಬ ಹತ್ತಿರದಿಂದನೇ ದೇವಿನ ನೋಡ್ಕೊಬಂದೆ. ಮನಸ್ಸಿಗಂತೂ ಫುಲ್ ಖುಷಿಯಾಗಿಬಿಡ್ತು. ಬಟ್ ಇನ್ನೂ ಕೂಡ ದೇವರಿಗೆ ದರ್ಶನ ಪಡಲಿಕ್ಕೆ ತುಂಬ ಜನ ವೆಯ್ಟ್ ಮಾಡ್ತಾಯಿದ್ದಾರೆ. ಇವತ್ತು ಬೇರೆ ಲಾಸ್ಟ್ ಡೇ ಅಲ್ವಾ, ದೇವ್ರ ಬಾಗಿಲು ಒಂದು ಸತಿ ಕ್ಲೋಸ್ ಆದರೆ ಮತ್ತು ನೆಕ್ಸ್ಟ್ ಇಯರೇ ಓಪನ್ ಆಗೋದು ಅಂತ ತುಂಬ ಜನ ವೆಯ್ಟ್ ಮಾಡ್ತಾಯಿದ್ದಾರೆ. ಸೊ ನಾನೊಬ್ಬನೇ ಮುನ್ಗಡೆ ಲೈನಲ್ಲಿ ನಿಂತಿದ್ದೆ. ಸೊ ಬೇಗ ವಾಪಸ್ ಬಂದುಬಿಟ್ಟೆ. ಬಟ್ ಅಮ್ಮ ಮತ್ತು ಫ್ರೆಂಡ್ಸ್ ಬರ್ತಾಯಿದ್ದಾರೆ, ಅವರಿಗೆ ವೆಯ್ಟ್ ಮಾಡೋಣ ಬನ್ನಿ. ಸೊ ಇನ್ನೂ ಏನಾದರೂ ಈ ಟೆಂಪಲ್ ಬಗ್ಗೆ ಹೇಳೋದಿತ್ತು ಅಂತ ಹೇಳಿದ್ರೆ, ಇದು ಒನ್ ಆಫ್ ದ ಮೋಸ್ಟ್ ಫೇಮಸ್ ಟೆಂಪಲ್ ಅಂತಲೇ ಹೇಳ್ಬೋದು ನಮ್ಮ ಕಾರವಾರದಲ್ಲಿ. ತುಂಬ ಜನ ವರ್ಷದಲ್ಲಿ ಒಮ್ಮೆ ಈ ಟೆಂಪಲ್ನ ವಿಸಿಟ್ ಮಾಡಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿರ್ತಾರೆ. ಈ ಟೆಂಪಲ್ ಬಂದುಬಿಟ್ಟು ಎಕ್ಸಾಕ್ಟ್ ನಮ್ಮ ಸಾತೇರಿ ಮಾತಾ ಟೆಂಪಲ್ ಬ್ಯಾಕ್ ಸೈಡೇ ಇರೋದು. ಸೊ ಇಲ್ಲೂ ಕೂಡ ಇನ್ನೊಂದು ದೇವಿ ಇದೆ. ಇದನ್ನು ಕೂಡ ಪ್ರತಿ ಸತಿ ನಾವು ಬಂದಾಗ ಈ ದೇವಿಯ ದರ್ಶನ ಕೂಡ ಮಾಡ್ಕೊಂಡು ಹೋಗ್ತೀವಿ. ಈ ಟೆಂಪಲ್ ಬಂದುಬಿಟ್ಟು ಸಾತೇರಿ ಮಾತಾ ಟೆಂಪಲ್ ಎಕ್ಸಾಕ್ಟ್ ಬ್ಯಾಕ್ ಸೈಡಲ್ಲೇ ಇರೋವಂಥ ಇನ್ನೊಂದು ದೇವಿಯ ಟೆಂಪಲ್. ಇಲ್ಲೂ ಕೂಡ ಪ್ರತಿ ಸತಿ ಎಲ್ಲರೂ ಬಂದ್ಕೊಂಡು ವಿಸಿಟ್ ಮಾಡ್ಕೊಂಡು ಹೋಗ್ತಾರೆ. ಈ ಟೆಂಪಲ್ ಎಲ್ಲ ಇಯರ್ಲಿ ಓಪನ್ ಇರುತ್ತೆ. ಬಟ್ ಮೇನ್ ಟೆಂಪಲ್ ಮಾತ್ರ ಕ್ಲೋಸ್ ಇರುತ್ತೆ. ಇಲ್ಲೆಲ್ಲ ಯಾವಾಗ ಬೇಕಾದರೂ ಬರ್ಬೋದು. ಬಟ್ ನಾವು ಎವ್ರಿ ಟೈಮ್ ಸಾತೇರಿ ಮಾತಾಗೆ ಬಂದಾಗ ಈ ಟೆಂಪಲ್ನೂ ಕೂಡ ವಿಸಿಟ್ ಮಾಡಿಕೊಂಡು ದೇವಿಯ ದರ್ಶನ ಮಾಡ್ಕೊಂಡೇ ಹೋಗ್ತೀವಿ. ಇವನ್ ನಾವಂತಲ್ಲ, ಎಲ್ಲ ಜನರು ಕೂಡ ಇದೇ ಥರನೇ ಫಾಲೋ ಮಾಡೋದು. ಇಲ್ಲಂತೂ ಸಖತ್ತಾಗಿರೋ ಹಬ್ಬದ ಥರ ಫೀಲ್ ಬರ್ತಾ ಇದೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟೇ. ನಾನು ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ. ಮತ್ತು ವಿಶ್ ವ್ಲಾಗ್ಸ್ನ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ಒಂದು 3 hours ಬ್ಯಾಕ್ ನಾವು ಟೆಂಪಲಿಗೆ ಬಂದಾಗ ಎಷ್ಟು ಜನ ಇದ್ದರು, ಇನ್ನೂ ಕೂಡ ಅಷ್ಟೇ ಜನನೇ ಕಾಣಿಸ್ತಿದ್ದಾರೆ. ಸ್ವಲ್ಪನೂ ಜನ ಕಡಿಮೆ ಆಗ್ತಾಯಿಲ್ಲ. ಜಾತ್ರೆ ಟೈಮಲ್ಲಿ ಮಧ್ಯಾಹ್ನ 1 o'clock 1:30 ಸುಮಾರು ಬಂದರೆ ದೇವಿಯ ಅನ್ನಪ್ರಸಾದ ಕೂಡ ಇರುತ್ತೆ. ಬಟ್ ನಾವು ತುಂಬ ಲೇಟಾಗಿ ಬಂದ್ವಿ. ನಾನು ಸಿಗ್ತೇನೆ ಇನ್ನೊಂದು ವಿಡಿಯೋದಲ್ಲಿ. ಟಿಲ್ ದೆನ್ ಕೀಪ್ ವಾಚಿಂಗ್ ವಿಶ್ ವ್ಲಾಗ್ಸ್.